ನಮಸ್ಕಾರ ಗೆಳೆಯರೇ. ಯುದ್ಧದ ರೀತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಫೈಟರ್ ಜೆಟ್ಸ್ಗಳಿಗಿಂತ ಹೆಚ್ಚು ಭಯ ಹುಟ್ಟಿಸುತ್ತಿರುವುದು ಆ ಸಣ್ಣ ಆಟಿಕೆಗಳು. ಹೌದು, ನಾವು ಮಾತಾಡ್ತಾ ಇರುವುದು ಡ್ರೋನ್ಗಳ ಬಗ್ಗೆ. ರಷ್ಯಾ ಉಕ್ರೇನ್ ಯುದ್ಧದಿಂದ ಹಿಡಿದು ಇಸ್ರೇಲ್ವರೆಗೂ ಈ ಸಣ್ಣ ಸಣ್ಣ ಡ್ರೋನ್ಗಳು ಜಗತ್ತಿನ ದೊಡ್ಡ ದೊಡ್ಡ ರೆಡಾರ್ ಸಿಸ್ಟಮ್ಗಳಿಗೂ ಕೂಡ ಮಣ್ಣು ಮುಕ್ಕಿಸಿವೆ. ಹಾಗೂ ಇದೇ ಅಗ್ಗದ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಾಕಿಸ್ತಾನ ಮತ್ತು ಚೀನಾ ಭಾರತಕ್ಕೆ ಸಾವಿರಾರು ಗಾಯಗಳನ್ನು ನೀಡುವ ಕನಸು ಕಾಣ್ತಾ ಇದ್ದವು. ಹಾಗೂ ಈ ಅದೃಶ್ಯ ಅಪಾಯದ ಮುಂದೆ ಭಾರತ ಅಸಹಾಯಕವಾಗಿದೆ ಅಂತ ಜಗತ್ತು ಕೂಡ ಭಾವಿಸಿತ್ತು. ಹಾಗೂ ಪ್ರಪಂಚ ನಮ್ಮನ್ನು ಟೀಕಿಸುತ್ತಿದ್ದ ಅದೇ ಸಮಯದಲ್ಲಿ ತೆರೆಯ ಹಿಂದೆ ನಮ್ಮ ಭಾರತೀಯ ವಿಜ್ಞಾನಿಗಳು ಮೌನವಾಗಿ ಒಂದು ಅದ್ಭುತವಾದ ಗುಪ್ತ ಚಕ್ರವ್ಯೂಹವನ್ನು ರಚಿಸುತ್ತಿದ್ರು. ಹಾಗೂ ಅದೇ ಜಾಯಿಂಟ್ ಆಂಟಿ ಡ್ರೋನ್ ಗ್ರಿಡ್. ಹೌದು ಗೆಳೆಯರೆ, ಈ ಸುದ್ದಿ ಈಗ ಇಸ್ಲಾಮಾಬಾದ್ನಿಂದ ಬೀಜಿಂಗ್ವರೆಗೂ ನಡುಕವನ್ನ ಹುಟ್ಟಿಸಿದೆ. ಹಾಗೂ ಇದು ಎಂತಹ ಅದೃಶ್ಯ ಕವಚ ಅಂದರೆ, ಶತ್ರುವಿನ ಯಾವುದೇ ಡ್ರೋನ್ ಭಾರತದ ಗಡಿಯೊಳಗೆ ನುಗ್ಗುವ ಮೊದಲೇ ಅದನ್ನು ಗಾಳಿಯಲ್ಲೇ ಸುಟ್ಟು ಬೂದಿ ಮಾಡ್ತದೆ. ಅದು ಕೂಡ ಎಂಥ ಸ್ಟೈಲ್ನಲ್ಲಿ ಅಂದರೆ, ಜಗತ್ತಿನ ಬಲಿಷ್ಠ ದೇಶಗಳೇ ಇದನ್ನು ನೋಡಿ ಬೆರಗಾಗಿವೆ. ಹಾಗಾದರೆ ಗೆಳೆಯರೆ, ಏನಿದು ಅದೃಶ್ಯ ಡ್ರೋನ್ ಗ್ರಿಡ್? ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಿಮಗೆ ಒಂದು ಮಾತು ಗೆಳೆಯರೆ, ನಮ್ಮ ಸೈನಿಕರು ಗಡಿಯಲ್ಲಿ ಹಗಲು ರಾತ್ರಿ ನಿದ್ದೆಗೆಟ್ಟು ಕಾಯ್ತಾರೆ. ಅದಕ್ಕಾಗಿ ನಾವು ನೀವು ಇಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಅವರ ಈ ತ್ಯಾಗ ಮತ್ತು ಪರಿಶ್ರಮಕ್ಕೆ ಗೌರವ ಸೂಚಿಸುವುದಕ್ಕಾಗಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಹಿಂದ್ ಅಂತ ಬರೆಯಿರಿ. ಗೆಳೆಯರೆ, ಜೈ ಹಿಂದ್ ಅಂತ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಗೆಳೆಯರೆ, ಇವತ್ತಿನ ಈ ಯುದ್ಧದಲ್ಲಿ ಡ್ರೋನ್ ಅತ್ಯಂತ ದೊಡ್ಡ ಮತ್ತು ಅಗ್ಗದ ಅಸ್ತ್ರವಾಗಿದೆ. ಹಾಗೂ ಇದನ್ನು ರಕ್ಷಣಾ ಭಾಷೆಯಲ್ಲಿ ಕಾಸ್ಟ್ ಆಸಿಮೆಟ್ರಿ ಅಥವಾ ವೆಚ್ಚದ ಅಸಮತೋಲನ ಅಂತ ಹೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಗೆಳೆಯರೆ, ಶತ್ರುವಿನ ಒಂದು ಡ್ರೋನ್ ಕೇವಲ 2 ರಿಂದ 3 ಲಕ್ಷ ರೂಪಾಯಿಗೆ ಸಿಗ್ತದೆ. ಆದರೆ ಅದನ್ನು ಹೊಡೆದುಳಿಸುವುದಕ್ಕಾಗಿ ನಾವು 5 ಕೋಟಿ ರೂಪಾಯಿ ಕ್ಷಿಪಣಿ ಬಳಸಿದ್ರೆ ಆರ್ಥಿಕವಾಗಿ ನಾವು ಯುದ್ಧ ಸೋತಂತೆಯೇ ಲೆಕ್ಕ. ಹಾಗೂ ಇದೇ ಲೆಕ್ಕಾಚಾರವನ್ನು ಇಟ್ಕೊಂಡು ಪಾಕಿಸ್ತಾನ ಮತ್ತು ಚೀನಾ ಭಾರತದ ವಿರುದ್ಧ ತಂತ್ರ ಹೂಡಿದ್ದವು. ಹಾಗೂ ನಮಗೆ ಈ ಅಪಾಯ 2 ಪಟ್ಟರಷ್ಟು ಹೆಚ್ಚು. ಯಾಕಂದರೆ ನಮ್ಮ 2 ನೆರೆಹೊರೆಯವರು ಈ ತಂತ್ರಜ್ಞಾನವನ್ನು ವಿಪರೀತವಾಗಿ ಬಳಸ್ತಾ ಇದ್ದಾರೆ. ಪಾಕಿಸ್ತಾನ ಇದನ್ನು ಭಯೋತ್ಪಾದನೆ ಮತ್ತು ಡ್ರಗ್ಸ್ ಸಾಗಿಸುವುದಕ್ಕಾಗಿ ಬಳಸಿದರೆ, ಚೀನಾ ಗಡಿಯಲ್ಲಿ ಬೇಹುಗಾರಿಕೆ ನಡೆಸುವುದಕ್ಕಾಗಿ ಬಳಸ್ತಾ ಇದೆ. ಹಾಗೂ ಇಲ್ಲಿಯವರೆಗೆ ಭಾರತದ ಬಳಿ ಇವುಗಳನ್ನು ಎದುರಿಸುವುದಕ್ಕಾಗಿ ಬೇರೆ ಬೇರೆ ಸಿಸ್ಟಮ್ಗಳಿದ್ದವು. ಆದರೆ ಯಾವುದೇ ಒಂದು ಯೂನಿಫೈಡ್ ಪರಿಹಾರ ಇರಲಿಲ್ಲ. ಅಂದರೆ ಇಲ್ಲಿ ಆರ್ಮಿ ತನ್ನ ಪಾಡಿಗೆ ತಾನು ನೋಡಿಕೊಳ್ತಿತ್ತು, ಏರ್ಫೋರ್ಸ್ ಮತ್ತು ನೇವಿ ತಮ್ಮದೇ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದವು. ಆದರೆ ಗೆಳೆಯರೇ, ಈಗ ಆಟ ಸಂಪೂರ್ಣವಾಗಿ ಬದಲಾಗಿದೆ. ಭಾರತ ಸರ್ಕಾರ ಈ ಸಮಸ್ಯೆಯನ್ನು ಬುಡ ಸಹಿತ ಕಿತ್ತಾಕಲು ಒಂದು ಮೆಗಾ ಪ್ಲಾನ್ ಸಿದ್ಧಪಡಿಸಿದೆ. ಹಾಗೂ ಈ ಪ್ಲಾನ್ ಹೆಸರೇ ಜಾಯಿಂಟ್ ಡಿಫೆನ್ಸ್ ಕಮಾಂಡ್ ಗ್ರಿಡ್. ನಿಮ್ಗೆ ಈಸಿಯಾಗಿ ಹೇಳೋದಾದರೆ ಇದೊಂದು ಮಹಾಜಾಲ. ಇದರಲ್ಲಿ ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ ಈ 3 ಪಡೆಗಳು ಒಂದೇ ನೆಟ್ವರ್ಕ್ ಅಡಿಯಲ್ಲಿ ಕೆಲಸ ಮಾಡ್ತಾವೆ. ಯಾಕಂದರೆ ಈ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ, ಒಂದು ಡ್ರೋನ್ ಆರ್ಮಿಯ ಪ್ರದೇಶದಿಂದ ಏರ್ಫೋರ್ಸ್ ಕಡೆಗೆ ಹೋದರೆ ಮಾಹಿತಿ ತಲುಪಿಸಲು ಸಮಯ ಹಿಡಿಯುತ್ತಿತ್ತು. ಸೊ ಈ ವಿಳಂಬದ ಲಾಭವನ್ನು ಶತ್ರುಗಳು ಪಡಿತಾ ಇದ್ರು. ಆದರೆ ಈ ಹೊಸ ಗ್ರಿಡ್ ಬಂದ ಮೇಲೆ 3 ಪಡೆಗಳ ಸಿಸ್ಟಮ್ಗಳು ಒಂದೇ ಡಿಜಿಟಲ್ ದಾರದಿಂದ ಜೋಡಿಸಲ್ಪಡ್ತವೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನದ ಗಡಿಯಲ್ಲಿರುವ BSF ರೆಡಾರ್ಗೆ ಯಾವುದಾದ್ರೂ ಒಂದು ಡ್ರೋನ್ ಕಂಡ್ರೆ ಅದರ ಮಾಹಿತಿ ಕೇವಲ ಮಿಲಿ ಸೆಕೆಂಡ್ಗಳಲ್ಲಿ ಏರ್ಫೋರ್ಸ್ ಮತ್ತು ನೇವಿ ಕಮಾಂಡರ್ ಸೆಂಟರ್ಗೆ ತಲುಪುತ್ತದೆ. ಹಾಗೂ ಅದನ್ನು ಯಾರು ಮತ್ತು ಹೇಗೆ ಹೊಡೆದುಳಿಸಬೇಕು ಅನ್ನೋ ನಿರ್ಧಾರವು ಕ್ಷಣಾರ್ಧದಲ್ಲಿ ಆಗ್ತದೆ. ಹಾಗೂ ಇದನ್ನೇ ಜಾಯಿಂಟ್ನೆಸ್ ಅಂತ ಕರೆಯುತ್ತಾರೆ. ಸೊ ಈ ಗ್ರಿಡ್ ಕೇವಲ ಗಡಿಗಳಲ್ಲಿ ಅಷ್ಟೇ ಅಲ್ಲ, ದೇಶದ ಪ್ರಮುಖ ಸ್ಥಳಗಳಾದ ನ್ಯೂಕ್ಲಿಯರ್ ಪ್ಲಾಂಟ್ಗಳು, ಏರ್ಪೋರ್ಟ್ಗಳು, ರಿಫೈನರಿಗಳು ಮತ್ತು ಸಂಸತ್ ಭವನದಂತಹ ಜಾಗಗಳಿಗೆ ಅಭೇದ್ಯ ರಕ್ಷಣೆ ನೀಡಲಿದೆ. ಆದರೆ ಗೆಳೆಯರೆ, ಇಲ್ಲಿ ಅಸಲಿ ವಿಷಯ ಇರೋದೇ ಇದರ ತಂತ್ರಜ್ಞಾನದಲ್ಲಿ. ಈ ಗ್ರಿಡ್ನಲ್ಲಿ ಎಂತಹ ಹೈಟೆಕ್ ತಂತ್ರಜ್ಞಾನ ಬಳಸಲಾಗಿದೆ ಅಂದರೆ, ಇದನ್ನು ತಿಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಗೆಳೆಯರೆ, ಇಲ್ಲಿ ಅತ್ಯಂತ ದೊಡ್ಡ ಸವಾಲು ಅಂದರೆ ಚಿಕ್ಕ ಡ್ರೋನ್ಗಳನ್ನು ಪತ್ತೆ ಮಾಡುವುದಾಗಿತ್ತು. ದೊಡ್ಡ ಯುದ್ಧ ವಿಮಾನಗಳನ್ನು ಪತ್ತೆ ಮಾಡುವ ಸಾಮಾನ್ಯ ರೆಡಾರ್ಗಳಿಗೆ ಪ್ಲಾಸ್ಟಿಕ್ ಬಾಡಿ ಇರುವ ಮತ್ತು ನಿಧಾನವಾಗಿ ಹಾರುವ ಈ ಡ್ರೋನ್ಗಳು ಕಾಣಿಸುವುದಿಲ್ಲ. ಸೊ ಇದರ ಲಾಭವನ್ನು ಶತ್ರುಗಳನ್ನು ಪಡೆಯುತ್ತಾರೆ. ಆದರೆ ಇದಕ್ಕೆ ಭಾರತ ಒಂದು ಅದ್ಭುತ ಪರಿಹಾರವನ್ನು ಕಂಡುಕೊಂಡಿದೆ. ಈ ಗ್ರಿಡ್ನಲ್ಲಿ ವಿಶೇಷವಾದ ಹೆಲೋಗ್ರಾಫಿಕ್ ರೆಡಾರ್ಗಳು ಮತ್ತು ಹೈಟೆಕ್ RF ಸೆನ್ಸಾರ್ಗಳನ್ನು ಅಳವಡಿಸಲಾಗ್ತಾ ಇದೆ. ಹಾಗೂ ಈ ಸೆನ್ಸಾರ್ಗಳು ಎಷ್ಟು ಶಾರ್ಪ್ ಅಂದರೆ, ಡ್ರೋನ್ ಮತ್ತು ಅದರ ರಿಮೋಟ್ ಕಂಟ್ರೋಲ್ ನಡುವೆ ನಡೆಯುವ ಸಿಗ್ನಲ್ ಸಂಭಾಷಣೆಯನ್ನು ಇವು ಕದ್ದು ಕೇಳಿಸಿಕೊಳ್ಳುತ್ತವೆ. ಅಂದರೆ ಡ್ರೋನ್ ಹಾರುವ ಮೊದಲೇ ಶತ್ರು ತನ್ನ ಆಟಿಕೆಯನ್ನು ಆನ್ ಮಾಡಿದ್ದಾನೆ ಅನ್ನೋದು ನಮ್ಮ ಸಿಸ್ಟಮ್ಗೆ ಗೊತ್ತಾಗ್ಬಿಡ್ತದೆ.
ಹಾಗೂ ಇದರ ಜೊತೆಗೆ ರಾತ್ರಿಯ ಕತ್ತಲಲ್ಲಿ ಅಥವಾ ದಟ್ಟವಾದ ಮಂಜಿನಲ್ಲಿ ಡ್ರೋನ್ನ ಹೀಟ್ ಪತ್ತೆ ಮಾಡುವ ಥರ್ಮಲ್ ಕ್ಯಾಮ್ರಾಗಳನ್ನು ಕೂಡ ಬಳಸಲಾಗ್ತದೆ. ಒಮ್ಮೆ ಡ್ರೋನ್ ಪತ್ತೆ ಆದ ಮೇಲೆ ಮುಂದಿನ ಕೆಲಸ ಅದನ್ನು ಟ್ರ್ಯಾಕ್ ಮಾಡುವುದು. ಹಾಗೂ ಈ ಗ್ರಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕೆಲಸ ಮಾಡ್ತದೆ. ಆಕಾಶದಲ್ಲಿ ಏನಾದರೂ ಹಾರ್ತಾ ಇರುವುದು ಕಂಡ್ರೆ ಸಿಸ್ಟಮ್ ತಕ್ಷಣವೇ ಯೋಚಿಸುತ್ತದೆ, ಇದು ಪಕ್ಷಿನ, ನಮ್ಮದೇ ವಿಮಾನವ ಅಥವಾ ಶತ್ರುವಿನ ಡ್ರೋನ್ ಅಂತ. ಗೆಳೆಯರೆ, ಈ ಗುರುತಿಸುವಿಕೆ ಎಷ್ಟು ನಿಖರವಾಗಿರ್ತದೆ ಅಂದರೆ ಇಲ್ಲಿ ತಪ್ಪಾಗುವ ಸಾಧ್ಯತೆಯೇ ಇಲ್ಲ. ಆ ಡ್ರೋನ್ ಯಾವ ದಿಕ್ಕಿನಲ್ಲಿ, ಎಷ್ಟು ಎತ್ತರದಲ್ಲಿ, ಎಷ್ಟು ವೇಗದಲ್ಲಿ ಬರ್ತಾ ಇದೆ ಅನ್ನೋ ಮಾಹಿತಿ ರಿಯಲ್ ಟೈಮ್ನಲ್ಲಿ ಕಮಾಂಡ್ ಸೆಂಟರ್ ಸ್ಕ್ರೀನ್ನ ಮೇಲೆ ಬರ್ತದೆ. ಹಾಗೂ ಈ ಶತ್ರುವಿಗೆ ತಾನು ಭಾರತದ 3ನೇ ಕಣ್ಣಿನ ದೃಷ್ಟಿಗೆ ಬಿದ್ದಿದ್ದೇನೆ ಅನ್ನೋ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಸೊ ಗೆಳೆಯರೀಗ ಬರೋಣ ಅಸಲಿ ಕ್ಲೈಮ್ಯಾಕ್ಸ್ಗೆ, ನ್ಯೂಟ್ರಲೈಸೇಷನ್ ಅಂದರೆ ಶತ್ರುವನ್ನ ಖತಮ್ ಮಾಡುವುದು. ಹಾಗೂ ಗೆಳೆಯರು, ಇದಕ್ಕಾಗಿ ಭಾರತದ ಬಳಿ 2 ರೀತಿಯ ಆಯ್ಕೆಗಳಿವೆ. ಮೊದಲನೆಯದಾಗಿ ಸಾಫ್ಟ್ ಕಿಲ್. ಇದರಲ್ಲಿ ಗುಂಡು ಅಥವಾ ಬಾಂಬ್ಗಳನ್ನು ಬಳಸುವುದಿಲ್ಲ, ಬದಲಾಗಿ ಹೈ ಪವರ್ ಜಾಮರ್ಗಳನ್ನು ಬಳಸ್ತಾರೆ. ಈ ಡ್ರೋನ್ಗಳು ರೇಂಜ್ಗೆ ಬಂದ ತಕ್ಷಣ ನಮ್ಮ ಜಾಮರ್ಗಳು ಒಂದು ಅದೃಶ್ಯ ಗೋಡೆಯನ್ನ ನಿರ್ಮಿಸುತ್ತವೆ. ಹಾಗೂ ಈ ಡ್ರೋನ್ ಮತ್ತು ಅದರ ಮಾಲೀಕನ ನಡುವಿನ GPS ಮತ್ತು ರೇಡಿಯೋ ಲಿಂಕ್ ಅನ್ನ ಜಾಮ್ ಮಾಡ್ತವೆ. ಹಾಗೂ ಈ ಸಂಪರ್ಕ ಕಡಿತಗೊಂಡ ತಕ್ಷಣ ಡ್ರೋನ್ ಕೂಡಾಗ್ತದೆ. ಒಂದು ಅದು ಅಲ್ಲೇ ಕೆಳಗೆ ಬೀಳ್ತದೆ ಅಥವಾ ದಾರಿ ತಪ್ಪಿ ಎಲ್ಲೋ ಹೋಗ್ತದೆ. ಗೆಳೆಯರೆ, ಭಾರತದ ಹತ್ತಿರ ಈಗ ಎಂತಹ ಆಂಟಿ ಡ್ರೋನ್ ಗನ್ಗಳಿವೆ ಅಂದರೆ ಅವು ಕಿಲೋಮೀಟರ್ ದೂರದಿಂದಲೇ ಡ್ರೋನ್ನ ಮೈಂಡ್ ಅನ್ನ ಹ್ಯಾಕ್ ಮಾಡಬಲ್ಲವು. ಎರಡನೇದು ಹಾರ್ಡ್ ಕಿಲ್ ಡ್ರೋನ್. ಗೆಳೆಯರೆ, ಇದೊಂದು ತುಂಬಾ ಅಪಾಯಕಾರಿಯಾಗಿದೆ. ಅದು ಹೆಂಗಂದ್ರೆ, ಫಾರ್ ಎಕ್ಸಾಂಪಲ್, ಅದರಲ್ಲಿ ಬಾಂಬ್ ಇದ್ದರೆ ಅದನ್ನ ಗಾಳಿಯಲ್ಲಿಯೇ ಸಿಡಿಸಬೇಕಾಗ್ತದೆ. ಹಾಗೂ ಇದಕ್ಕಾಗಿ ಭಾರತ ಲೇಸರ್ ವೆಪನ್ಸ್ ಅಥವಾ ಡೈರೆಕ್ಟ್ ಎನರ್ಜಿ ವೆಪನ್ಸ್ ಅನ್ನ ಅಭಿವೃದ್ಧಿಪಡಿಸುತ್ತಿದೆ. ಹಾಗೂ ನಮ್ಮ DRDO ದುರ್ಗಾದಂತಹ ಪ್ರಾಜೆಕ್ಟ್ಗಳ ಮೇಲೆ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಹಾಗೂ ಈ ಸಿಸ್ಟಮ್ಗಳು ಮಿಂಚಿನ ವೇಗದಲ್ಲಿ ಲೇಸರ್ ಬೀಮ್ಗಳನ್ನ ಬಿಡ್ತಾವೆ. ಹಾಗೂ ಈ ಡ್ರೋನ್ನ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನ ಸುಟ್ಟು ಬೂದಿ ಮಾಡ್ತಾವೆ. ಇದರ ಜೊತೆಗೆ ಮೈಕ್ರೋ ಮಿಸೈಲ್ಗಳು ಮತ್ತು ಆಂಟಿ ಏರ್ಕ್ರಾಫ್ಟ್ ಗನ್ಗಳು ಕೂಡ ಈ ಗ್ರೇಡ್ನ ಭಾಗವಾಗಿರ್ತವೆ. ವಿಶೇಷವೇನೆಂದರೆ, ಯಾವ ಡ್ರೋನ್ಗೆ ಜಾಮರ್ ಬಳಸಬೇಕು ಮತ್ತು ಯಾವುದಕ್ಕೆ ಮಿಸೈಲ್ ಬಳಸಬೇಕು ಅನ್ನೋದನ್ನ ಈ ಸಿಸ್ಟಮ್ ತಾನೇ ನಿರ್ಧರಿಸುತ್ತದೆ. ಹಾಗೂ ಇದನ್ನ ಇಂಟೆಲಿಜೆಂಟ್ ಡಿಸಿಷನ್ ಮೇಕಿಂಗ್ ಅಂತ ಹೇಳಲಾಗ್ತದೆ. ಗೆಳೆಯರೆ, ಗಡಿಯಲ್ಲಿರುವ ಸೈನಿಕನ ಕೈಯಲ್ಲಿರುವ ಆಂಟಿ ಡ್ರೋನ್ ಗನ್ ನಿಂದ ಹಿಡಿದು ದೆಹಲಿಯಲ್ಲಿರುವ ಕಮಾಂಡ್ ಸೆಂಟರ್ ವರೆಗೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಹಾಗೂ ಇದು ಇಸ್ರೇಲ್ನ ಐರನ್ ಡೋಮ್ ತರಹದ ಸಿಸ್ಟಮ್, ಆದರೆ ಇದು ಡ್ರೋನ್ಗಳಿಗಾಗಿಯೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಚೀನಾ ಹತ್ತಿರ ಒಟ್ಟಿಗೆ 100 ಡ್ರೋನ್ಗಳನ್ನು ಕಳಿಸುವ ಸ್ವಾಮ್ ಡ್ರೋನ್ ತಂತ್ರಜ್ಞಾನವಿದೆ. ಹಾಗೂ ಭಾರತದ ಈ ಹೊಸ ಗ್ರಿಡ್ ಆ ಅಪಾಯವನ್ನು ಎದುರಿಸುವುದಕ್ಕಾಗಿಯೇ ಸಿದ್ಧವಾಗಿದೆ. ಒಂದೇ ಬಾರಿಗೆ 100 ಗುರಿಗಳನ್ನು ಟ್ರ್ಯಾಕ್ ಮಾಡಿ ನಾಶ ಮಾಡುವ ಶಕ್ತಿ ಇದಕ್ಕಿದೆ. ಹಾಗಾದ್ರೆ ಈ ಗ್ರಿಡ್ನಿಂದ ಆಗುವ ಲಾಭಗಳೇನು? ಸೊ ಗೆಳೆಯರೆ, ಇಲ್ಲಿಯವರೆಗೆ ಪಾಕಿಸ್ತಾನ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರಗಳನ್ನ ಡ್ರೋನ್ಗಳ ಮೂಲಕ ಕಳಿಸ್ತಾ ಇತ್ತು. ನಮ್ಮ BSF ಸೈನಿಕರು ಕತ್ತಲಲ್ಲಿ ಕಷ್ಟಪಟ್ಟು ಶಬ್ದ ಕೇಳಿ ಗುರಿ ಇಡಬೇಕಿತ್ತು. ಆದರೆ ಈಗ ಈ ಅದೃಶ್ಯ ಕವಚ 24 ಗಂಟೆ ವಾರ ಪೂರ್ತಿ ಕಾವಲು ಕಾಯುತ್ತದೆ. ಈ ಸಿಸ್ಟಮ್ಗೆ ಸುಸ್ತಾಗಲ್ಲ, ನಿದ್ದೆ ಬರಲ್ಲ. ಡ್ರೋನ್ ಹತ್ತಿರ ಬಂದರೆ ಸಾಕು, ಅಲಾರಾಮ್ ಅನ್ನ ಬಾರಿಸುತ್ತದೆ. ಹಾಗೂ ಗಡಿಯಾಚೆ ಅದನ್ನ ಉರುಳಿಸಲಾಗ್ತದೆ. ಸೊ ಇದರಿಂದಾಗಿ ಪಾಕಿಸ್ತಾನದ ಈ ಡ್ರಗ್ಸ್ ದಂಧೆಗೆ ದೊಡ್ಡ ಪೆಟ್ಟು ಬೀಳಲಿದೆ. ಹಾಗೂ ಈ ಕಡೆ ಚೀನಾಗೂ ಇದು ದೊಡ್ಡ ಶಾಕ್. ಯಾಕಂದ್ರೆ ಲಡಾಖ್ ಮತ್ತು ಅರುಣಾಚಲದ ಎತ್ತರದ ಬೆಟ್ಟಗಳಲ್ಲಿ ಚೀನಾ ಗೂಢಚರ್ಯೆ ನಡೆಸುವುದಕ್ಕಾಗಿ ಡ್ರೋನ್ ಅನ್ನ ಕಳಿಸ್ತಾ ಇತ್ತು. ಹಾಗೂ ಅಲ್ಲಿ ದೊಡ್ಡ ರೆಡಾರ್ ಇಡೋದು ಕಷ್ಟ. ಆದರೆ ಈ ಹೊಸ ಗ್ರಿಡ್ನಲ್ಲಿ ಪೋರ್ಟೇಬಲ್ ಸಿಸ್ಟಮ್ಗಳಿವೆ. ಸೈನಿಕರು ಇದನ್ನ ತಮ್ಮ ಬೆನ್ನ ಮೇಲೆ ಹೊತ್ತುಕೊಂಡು ಬೆಟ್ಟದ ತುದಿಗೆ ಹೋಗಬಹುದು. ಅದಕ್ಕಾಗಿ ಗೆಳೆಯರೆ, ಇನ್ನು ಮುಂದೆ ಈ ಚೀನಾದ ಆಟ ನಡೆಯೋದೇ ಇಲ್ಲ. ಭಾರತ ಈಗ 1962ರ ಭಾರತ ಅಲ್ಲ, ಇದು 2026ರ ತಂತ್ರಜ್ಞಾನದಲ್ಲಿ ಮುನ್ನುಗ್ಗುತ್ತಿರುವ ನವ ಭಾರತ ಅನ್ನೋ ಸಂದೇಶ ಸ್ಪಷ್ಟವಾಗಿದೆ. ಎಲ್ಲಕ್ಕಿಂತ ಹೆಮ್ಮೆಯ ವಿಷಯ ಅಂದರೆ ಇದರಲ್ಲಿ ಬಳಸಲಾಗ್ತಾ ಇರುವ ಬಹುತೇಕ ತಂತ್ರಜ್ಞಾನ ಮೇಡ್ ಇನ್ ಇಂಡಿಯಾದು. ಹಾಗೂ ಇದು ಆತ್ಮನಿರ್ಭರ ಭಾರತಕ್ಕೆ ಅತ್ಯುತ್ತಮ ಉದಾಹರಣೆ. ಈ ಹಿಂದೆ ನಾವು ಇಂಥ ಸಿಸ್ಟಮ್ಗಳಿಗೆ ಇಸ್ರೇಲ್ ಅಥವಾ ಅಮೆರಿಕಾದ ಮೇಲೆ ಅವಲಂಬಿತರಾಗಿದ್ದೆವು. ಹಾಗೂ ಅವರು ಹಳೆಯ ತಂತ್ರಜ್ಞಾನವನ್ನು ದುಬಾರಿ ಬೆಲೆಗೆ ನೀಡ್ತಾ ಇದ್ರು. ಆದರೆ ಈಗ DRDO ಜೊತೆಗೆ ಟಾಟಾ, ಜೆನ್ ಟೆಕ್ನಾಲಜೀಸ್, ಐಡಿಯಾ ಫೋರ್ಸ್ ಅಂತ ಖಾಸಗಿ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ವಿಶ್ವ ದರ್ಜೆಯ ರೆಡಾರ್ ಮತ್ತು ಅಲ್ಗೋರಿದಮ್ಗಳನ್ನು ತಯಾರಿಸುತ್ತಿವೆ. ಗೆಳೆಯರೆ, ಇದು ಹೊಸ ಭಾರತದ ಹೊಸ ಅವತಾರ. ಅಪಾಯ ಬರುವವರೆಗೆ ಕಾಯುವ ದೇಶ ಇದಲ್ಲ, ಅಪಾಯ ಬರುವ ಮೊದಲೇ ಅದನ್ನು ಮುಗಿಸುವ ದೇಶ. ಜಾಯಿಂಟ್ ಡಿಫೆನ್ಸ್ ಕಮಾಂಡ್ ಗ್ರಿಡ್ ಕೇವಲ ಒಂದು ತಂತ್ರಜ್ಞಾನವಲ್ಲ, ಅದು ನಮ್ಮ ಸೇನೆಯ ಆಕ್ರಮಣಕಾರಿ ಬದಲಾವಣೆಯ ಸಂಕೇತ. ನಿನ್ನೆ ಮೊನ್ನೆವರೆಗೂ ತಮ್ಮ ಅಗ್ಗದ ಡ್ರೋನ್ಗಳಿಂದ ಭಾರತವನ್ನ ಕಾಡಬಹುದು ಅಂದ್ಕೊಂಡಿದ್ದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈಗ ನಿದ್ದೆನೆ ಬರ್ತಾ ಇಲ್ಲ. ಯಾಕಂದ್ರೆ ಭಾರತದ ಈ ಕವಚವನ್ನ ಭೇದಿಸುವುದು ಅಸಾಧ್ಯ ಅಂತ ಅವರಿಗೆ ಅರ್ಥವಾಗಿದೆ. ಸೊ ಗೆಳೆಯರೆ, ಕೊನೆಯದಾಗಿ ಭಾರತದ ಈ ಅಭೇದ್ಯ ಆಂಟಿ ಡ್ರೋನ್ ಗ್ರಿಡ್ ಮತ್ತು ನಮ್ಮ 3 ಸೇನೆಗಳ
ಈ ಒಗ್ಗಟ್ಟಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಸಿಸ್ಟಮ್ ಬಂದ ಮೇಲೆ ಗಡಿಗಾಚೆಗಿನ ಡ್ರಗ್ಸ್ ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಣೆ ಸಂಪೂರ್ಣ ಬಂದ್ ಆಗತ್ತಾ? ಭಾರತ ಈ ತಂತ್ರಜ್ಞಾನವನ್ನ ತನ್ನ ಮಿತ್ರ ದೇಶಗಳಿಗೂ ಮಾರಾಟ ಮಾಡಬೇಕಾ? ನಿಮ್ಮ ಉತ್ತರ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೆಯಿರಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.